ಮಹಾರಾಷ್ಟ್ರ ಹೋಗ್ರಿ, ಮತ್ತೆಲ್ಲ ಹೋಗ್ರಿ, ಇನ್ನೊಂದು ರಾಜ್ಯಗಳಿಗೆ ಹೋಗ್ರಿ, BJP ಆಡಳಿತದ ರಾಜ್ಯಗಳಿಗೆ ಹೋದರೂ ಸಹಿತ ಅಲ್ಲಿ ಬೆಲೆ ಏರಿಕೆಯಲ್ಲಿ ನಿಂತಿಲ್ಲ, ನಮ್ಮಲ್ಲೂ ನಿಂತಿಲ್ಲ. ನಮ್ಮ ಎಡಬಲದಲ್ಲಿ ಬೆಲೆ ಏರಿಕೆ ಅದ. ಅದರಲ್ಲಿ ಏನಪ್ಪ ಅಂತಂದ್ರೆ ಗ್ಯಾರಂಟಿಗಳಿಲ್ಲ. ಏನೋ ಒಂದೆರಡು ಕೊಟ್ಟಂಗೆ ಮಾಡ್ತಾರೆ ರೈತರಿಗೆ, ಅದು ಇದು ಅಂತೇಳಿ. ಆದರೆ ಈ ಗ್ಯಾರಂಟಿಯಿಂದ ಕರ್ನಾಟಕದಲ್ಲಿ ಒಂದಿಷ್ಟು ಹೆಲ್ಪ್ ಆಗಿದ್ದು ಸುಳ್ಳಲ್ಲ. ಅನೇಕ ಮಹಿಳೆಯರು ಹೇಳಿದ್ದಾರೆ. ಈಗಾಗಲೇ ಈ ನೆಲೆಯಲ್ಲಿ ನಮ್ಮ ಕರ್ನಾಟಕದ ಅನೇಕ ಜನ ಫ್ರೀ ಬಸ್ಸನ್ನು ಉಪಯೋಗ ಮಾಡಿಕೊಂಡು, ಜೊತೆ ಕೆಲವೊಂದು ಗ್ಯಾರಂಟಿಗಳನ್ನು ಉಪಯೋಗ ಮಾಡಿಕೊಂಡು ಇವತ್ತು ಒಂದಿಷ್ಟು ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ಈ ಒಂದು ತೆರಿಗೆಯ ಪಾಲ ಏನದ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕಾಗಿ ಕೊಟ್ಟಿಲ್ಲ, ಅದಕ್ಕೆ ಅಭಿವೃದ್ಧಿ ಆಗ್ತಾಯಿಲ್ಲ ಅನ್ನೋದು ಇವರ ವಾದದ. ಆದರೆ ನಾವೇನು ಕೇಳೋದಿಷ್ಟ, ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿದ್ದೀವಿ ಅನ್ನೋದಕ್ಕೆ ಸಾಕ್ಷಿಗಳು ಏನಿದಾವ? ಇವತ್ತು ನಮ್ಮ ವಿಜೇಂದ್ರ ಅವರು ಅನ್ಬೋದು, ಏನಪ್ಪ ಅಂತಂದ್ರೆ ಇಲ್ಲ ತೆರಿಗೆ ದುಡ್ಡಿನ ಇವರೇ ವಾಸ ಮಾಡ್ಕೋತಾರೆ, ಇವರ ಏನಪ್ಪ ಅಂದ್ರೆ ಹಾಳು ಮಾಡ್ತಾಯಿದ್ದಾರೆ, ಗ್ಯಾರಂಟಿ ಜಾಪ ಹೇಳ್ಕೊಂಡು ರಾಜ್ಯವನ್ನು ಅಭಿವೃದ್ಧಿ ವಿಹೀನ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ಹಾಗಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ತನ್ನ ಪಾಲನೆ ಕೊಡ್ತಾ ಅನ್ನೋದಕ್ಕೆ ಅವ್ರಿಗೆ ಉತ್ತರ ನೇರವಾಗಿ ಬರ್ತಾ ಇಲ್ಲ. ಮತ್ತು ಇಲ್ಲ ತುಟ್ಟಿ ಮಾಡ್ತಾ ಇದ್ದಾರೆ, ಎಲ್ಲ ಕೊಟ್ಟು ಸುಮ್ಮನೆ ಅದು ಜಪ ಮಾಡಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅವ್ರು ವಾದ ಮಾಡ್ತಾರೆ. ಹಂಗೆ ತೆರಿಗೆ ಗಾಳಿತನ ಮಾಡ್ತಾರೆ ಅಂತ ಇವರು ನಮ್ಮ ಅಶೋಕರು ಆರೋಪ ಮಾಡ್ತಾರೆ. ನಮ್ಮ ತೆರಿಗೆ ಕಳ್ಳತನ ಮಾಡುವುದನ್ನು ನಿಲ್ಲಿಸುವವರೆಗೆ ನಮ್ಮಿಂದ ತೆರಿಗೆ ಸಂಗ್ರಹಣೆ ಮಾಡಬೇಡಿ. ತೆರಿಗೆ ನೀವು ಸಂಗ್ರಹಣೆ ಮಾಡ್ತಾಯಿದ್ದೀರಿ, ಅದು ಕಳ್ಳತನ ಮಾಡ್ತಾಯಿದ್ದೀರಿ, ಅದು ನಿಲ್ಲಿಸುವವರೆಗೆ ನೀವು ನಮ್ಮ ತೆರಿಗೆ ವಸೂಲು ಮಾಡಬಾರ್ದು ಇವ್ರು ಹೇಳ್ತಾರೆ. ಇಲ್ಲಿ ಎಲ್ಲರೂ ಸಜ್ಜನರನ್ನ, ಇವರೆಲ್ಲರಿಗೆ ಇವ್ರ ಹಿಂದೆ ಯಾವ ಆರೋಪಗಳು ಇಲ್ಲ. ಆರೋಪ ಪ್ರತ್ಯಾರೋಪ ರಾಜಕೀಯವಾಗಿ ಮಾಡೋದು ಬೇರೆ. ಒಂದು ಆರೋಪ ಇಲ್ಲರೂ ಶಿಸ್ತು ಆಗಿಲ್ಲ, ಶಿಕ್ಷಕ ಅರ್ಹರಾಗಿಲ್ಲ. ಯಾರೋ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಅಶೋಕ್ ಇರ್ಬೋದು, ಮತ್ತೇನೋ ನಮ್ಮ ವಿಜೇಂದ್ರ ಇರ್ಬೋದು, ಇನ್ನುಳಿದವರು ಸಹಿತ. ಅದೇ ಕಾಲಕ್ಕೆ DK ಅವ್ರು ಕೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟದ ಈ MP ಗಳನ್ನು, ಅಲ್ಲರಿ ಒಬ್ಬರಾದರೂ ಇಲ್ಲಿವರೆಗೆ ಒಂದು 10 ಲಕ್ಷ ರೂಪಾಯಿ ಆದರೂ ಸಹಿತ ತಂದಿದ್ದೀರೇನಪ್ಪ ನೀವು ಕರ್ನಾಟಕಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನೀವು ಏನೂ ತಂದಿಲ್ಲ, MP ಹೋಗಿದ್ರಿ, ಕೇಂದ್ರ ನಿಮ್ದು ಏನದ ಅಂತ ಇವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಇವರಿಬ್ಬರ ಮಧ್ಯತೆ ಕಾಲದಲ್ಲೇ, ಮಧ್ಯದ ಒಂದು ಕಥನದಲ್ಲೇ ಜನಸಾಮಾನ್ಯರ ಮಾತ್ರ ದಿನನಿತ್ಯ ಈ ಬಡತನ ಜೊತೆಗೆ ನಿರುದ್ಯೋಗಗಳಿಂದ ಬಸವಳಿಗೆ ಹೋಗಿದ್ದಾರೆ.